ओम भूतैर्महद्भिर्यैमाः पुरो विभुः निर्माय शेते यदमीषु पूरुषः भुङ्क्ते गुणान् षोडशात्मकः सोऽलङ्कृषीष्ठ भगवान् वचांसि मे श्रीयत्तरूपिण्युर्गाय पादयोः करोति मानम् बहुधा विभूतिभिः प्रेङ्कश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रम् महानुत्युरुधेह गीतः संसार आधावति कालतन्त्रः। श्रीगुरुभ्यो नमः। महाभारतस्य आश्वमेधिके पर्वणि अयम् 50 भाग। तत्र वाविल्य रामस्वामी शास्त्रिणां पाठे 48 अध्याय, टी.आर. कृष्णाचार्याणां पाठे 45 45 अध्याय, वैष्णवे पाठे 46 46 अध्याय, अपि च उत्तरभारतस्य पाठे 45 45 अध्यायः अत्र प्रवर्तते। अर्जुनाय भगवता कृष्णेन या गीता उपादिश्यत अनुगीता इति ख्याता, यस्यां चतुर्मुखेन ब्रह्मणा अंगिरः प्रभृतीन् मुनीन् प्रति या कथा अकथ्यत, ताः सर्वाः अपि कथाः अस्याम् अनुगीतायाम् अनूद्यन्ते। सर्वमेतद्विनाशान्तम् ज्ञानस्यान्तो न विद्यते, इष्टम् दत्तम् तपोधीतम् व्रतानि नियमाश्चये इति अतीते अध्याये यज्ञादयः दानादीनि अध्ययनं व्रतं नियमाः सर्वेपि विनाशिनः, विनाशं प्राप्नुवन्त्येव। परन्तु यज्ञानं सर्वैः एभिः कर्मभिः प्राप्यते तस्य अन्तः विनाशस्तु न विद्यते। एवं च अनन्तम् इदं पवित्रं ज्ञानमेव प्राप्य जितेन्द्रियः प्रशान्तात्मा निर्ममः निरहङ्कारः मुनिः सर्वपाप्मभिः मुच्यते, ब्रह्मभूयाय च कल्प्यते इति व्यतीते अध्याये प्राश्रावि। अस्मिन् अध्याये देहरूपस्य कालचक्रस्य वर्णनं ब्रह्मणा कृतं संवर्ण्यते। बुद्धिसारं मनस्तंभं इंद्रियग्रामबन्धनं महाभूत परिस्कंधं निवेश परिवेशनम ಅಂತ ಮೊದಲನೇ ಶ್ಲೋಕ. ಬುದ್ಧ್ಯಾಧಾರಂ ಅಂತ ಕೆಲವು ಕಡೆ ಪಾಠ ಇದೆ, ಬುದ್ಧಿಸಾರಂ ಅಂತ ಕೆಲವು ಕಡೆ ಇದೆ. ಪಾಠ ಯಾವುದು ಅಂತ ನಾನೇನು ತೀರ್ಮಾನಿಸ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಏನೇನು ಪಾಠಗಳಿವೆ, ಅದಕ್ಕೆ ಏನೇನು ಅವರು ಅನುವಾದ ಮಾಡಿದ್ದಾರೆ ಅಂತ ಅಷ್ಟು ಮಾತ್ರ ಹೇಳಿ ಮುಂದೆ ಸಾಗುವಂಥ ಪ್ರಯತ್ನ ಮಾಡ್ತೇನೆ. ಈ ದೇಹರೂಪಿಯಾದಂತಹ ಒಂದು ಕಾಲಚಕ್ರ ನಿರಂತರವಾಗಿ ತಿರುಗುತ್ತಾ ಇರ್ತದೆ. ಅದು ಮನೋವೇಗಕ್ಕೆ ಸಮಾನವಾದಂತಹ ವೇಗದಿಂದ ಸಂಚಾರ ಮಾಡ್ತಾ ಇರ್ತದೆ. ಮಹತ್ತತ್ವದಿಂದ ಹಿಡಿದು ಸ್ಥೂಲ ಪಂಚಮಹಾಭೂತಗಳೇನಿವೆ
ಅಲ್ಲಿಯವರೆಗೆ 24 ತತ್ವಗಳಿವೆ. ಆ ಎಲ್ಲ ತತ್ವಗಳ ಸಮಾವೇಶ ಈ ದೇಹದಲ್ಲಿದೆ. ಇದರ ಗತಿಗೆ ಯಾವುದೇ ಅಡೆತಡೆ ಅಂತನ್ನುವುದಿಲ್ಲ. ಇದು ಹೀಗೆ ಸಂಚಾರ ಮಾಡ್ತಾ ಇರ್ತದೆ. ಹುಟ್ಟಿತು, ಬೆಳೆಯಿತು, ಮತ್ತೆ ಕ್ಷೀಣಿಸಲಿಕ್ಕೆ ಪ್ರಾರಂಭಿಸಿತು, ಒಂದು ಬಾರಿ ನಷ್ಟ ಹೊಂದಿಬಿಡುತ್ತದೆ. ಮುಪ್ಪು, ಶೋಕ, ರೋಗ, ದುಃಖ ಎಲ್ಲದಕ್ಕೂ ಈ ದೇಹವೇ ಕಾರಣ. ಅದಿಲ್ಲದೆ ಹೋದರೆ ಜೀವನಿಗೆ ಮುಪ್ಪು ಬರುವುದು ಅಂತೇನಿಲ್ಲ, ರೋಗ ಬರುವುದು ಅಂತಿಲ್ಲ. ದೇಶ ಕಾಲ ವಿಚಾರೀದಂ ಶ್ರಮ ವ್ಯಾಯಾಮ ನಿಸ್ವನಂ. ಯಾವ ದೇಶದಲ್ಲಿ ನಾವಿದ್ದೇವೆ, ಯಾವ ಕಾಲದಲ್ಲಿದ್ದೇವೆ, ಅದಕ್ಕನುಗುಣವಾಗಿ ಅದು ನಿತ್ಯ ರೂಪಾಂತರ ಹೊಂದುತ್ತಾ ಇರ್ತದೆ. ಈ ದೇಹವೆಂಬ ಚಕ್ರ ಏನಿದೆ, ಇದಕ್ಕೆ ಬುದ್ಧಿಯೇ ಸಾರ. ಏನಾದರೂ ಅದರಲ್ಲಿ ಒಂದಿಷ್ಟು ಸಾರ ಭಾಗ ಇದ್ರೆ ಬುದ್ಧಿ ಮಾತ್ರ. ಮನಸ್ಸೇ ಅದರ ಸ್ತಂಭ. ಸ್ತಂಭವನ್ನು ಆಧರಿಸಿಯೇ ಚಕ್ರ ಇರ್ತದೆ, ಎಲ್ಲ ಕಡೆ ನಾವು ನೋಡಿರ್ತೇವೆ. ಹಾಗೆ ಚಕ್ರವು ಕೂಡ ಇದಕ್ಕೆ ಮನಸ್ಸೇ ಚಕ್ರ. ಇಂದ್ರಿಯಗಳು ಅದನ್ನು ಹಿಡಿದಿಟ್ಟಿವೆ. ಪಂಚಮಹಾಭೂತಗಳು ಇದರ ಕಾಂಡ. ಅಜ್ಞಾನ ಇದಕ್ಕೊಂದು ಆವರಣ. ಶ್ರಮ ಮತ್ತು ವ್ಯಾಯಾಮಗಳು ಇದಕ್ಕೆ ಇದರ ಮಹಾಶಬ್ದಗಳು. ಈ ಚಕ್ರ ತಿರುಗುವಾಗ ಅಲ್ಲೇನೊಂದು ಶಬ್ದ ಕೇಳ್ತಿರ್ತದಲ್ಲ, ಅದೇ ಶಬ್ದ. ಕೆಲವು ಕಡೆ ಅಲ್ಲಿ ಏನು ಅನುವಾದ ಮಾಡಿದ್ದಾರೆ ಅದನ್ನು ಹೇಳಿದ್ದೇನೆ. ಪೂರ್ಣ ಅಲ್ಲಿರುವುದೆಲ್ಲ ಮನಸ್ಸಿಗೆ ನನಗೆ ಹಿಡಿಸಿದೆ ಅಂತಲ್ಲ, ಅದನ್ನೆಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ ಅಂತನೂ ಅಲ್ಲ. ಹಗಲು ರಾತ್ರಿಗಳು ಈ ಚಕ್ರವನ್ನು ಮುನ್ನಡೆಸ್ತವೆ. ಶೀತೋಷ್ಣಗಳು ಇದಕ್ಕೆ ಅಮರಿಕೊಂಡಿವೆ. ಸುಖ ದುಃಖ ಇವೆಲ್ಲ ಈ ಕಾಲಚಕ್ರದ ಸಂಧಿಗಳು. ಹಸಿವು ಬಾಯಾರಿಕೆ ಅದರ ಈ ಕಾಲಚಕ್ರದ ಕೀಲಕಗಳು, ಅದರ ಜಾಯಿಂಟ್ಸ್. ನೆರಳು ಮತ್ತೆ ಬಿಸಿಲು ಇದಕ್ಕೆ ರೇಖೆಗಳು ಈ ಚಕ್ರಕ್ಕೆ. ಕಣ್ಣು ಮುಚ್ಚುವಿಕೆ ತೆರೆಯುವಿಕೆ ನಾವು ಮಾಡ್ತಾ ಇರ್ತೇವೆ, ಅದು ಈ ದೇಹ ಚಕ್ರದಲ್ಲಿ ಯಾವಾಗಲೂ ಕಾಣಿಸ್ತಾ ಇರ್ತವೆ. ಇಲ್ಲಿ ಈ ಚಕ್ರಕ್ಕೆ ನೀರು ಯಾವುದು ಅಂದ್ರೆ ಘೋರವಾದಂತಹ ಮೋಹ. ಮೋಹವೇ ಇದಕ್ಕೊಂದು ಜಲ. ಗತಿಶೀಲವಾದದ್ದು. ಪಕ್ಷ ಪ್ರತಿಯೊಂದು ಮಾಸ ಮುನ್ನಡೆದಂತೆ ಆಯುಷ್ಯದ ಗಣನೆ ಆಗ್ತಾ ಇರ್ತದೆ. ತಮೋಗುಣ ಅನ್ನುವಂಥ ಕೆಸರಿನಲ್ಲಿ ಇದು ಮುಳುಗಿದೆ. ಹುಟ್ಟಿತು, ಸತ್ತಿತು, ಮತ್ತೆ ಮರು ಹುಟ್ಟು, ಹೀಗೆ ಅದು ಯಾವತ್ತೂ ನಡೀತಾ ಇರ್ತದೆ. ರಜೋಗುಣ ಈ ದೇಹವೆಂಬ ಚಕ್ರವನ್ನ ಯಾವತ್ತೂ ಕರ್ಮದಲ್ಲಿ ತೊಡಗಿಸಿರ್ತದೆ. ಏನಾದರೂ ಒಂದು ಕರ್ಮವನ್ನು ಇದು ಮಾಡ್ತಾನೆ ಇರಬೇಕು. 3 ಗುಣಗಳಿಗೆ ಅನುಗುಣವಾದಂತಹ ಪ್ರವೃತ್ತಿಯೂ ಇದರಲ್ಲಿ ಕಂಡು ಬರ್ತದೆ. ದೇಹದ ಮೂಲಕ ಜೀವ ಏನೇನೇನನ್ನು ಬಯಸ್ತಾನೆ, ಆ ಬಯಸಿದ್ದು ಈಡೇರೋದಿಲ್ಲ. ಆವಾಗ ಅವನಿಗೆ ಮಾನಸಿಕ ಚಿಂತೆ ಆಗ್ತದೆ. ಆ ಚಿಂತೆಯೇ ಈ ಕಾಲ ಎಂಬ ಚಕ್ರವನ್ನ ಹಿಡಿದಿಟ್ಟಿದೆ. ಹುಟ್ಟಿದಾರಭ್ಯ ಸಾಯುವವರೆಗೆ ಸುದೀರ್ಘವಾದಂತಹ ಒಂದು ಅನುರಾಗ, ವಿಷಯಗಳ ಮೇಲಿನ ಆಸಕ್ತಿ ಈ ದೇಹದಲ್ಲಿ ಬದ್ಧನಾದಂತಹ ಜೀವನಿಗೆ. ಈ ಚಕ್ರ ತಿರುಗುತ್ತಾ ಇರ್ತದೆ. ಕೆಳಗಿರುವ ಭಾಗ ಮೇಲೆ ಹೋಗ್ತದೆ, ಮೇಲಿರುವ ಭಾಗ ಕೆಳಗೆ ಬರ್ತದೆ. ಇದಕ್ಕೆಲ್ಲ ಕಾರಣ ಲೋಭ ಮತ್ತೆ ದುರಾಸೆಗಳೇ. ಅದರಿಂದ ಯಾವತ್ತೂ ಈ ಚಕ್ರ ಅಂತ ಅನ್ನೋದು ಮುನ್ನಡೀತಾ ಇರ್ತದೆ. ಈ ದೇಹದಲ್ಲಿ ಬದ್ಧರಾಗಿರುವುದರಿಂದ ಎಲ್ಲಾ ಪ್ರಾಣಿಗಳು ಕೂಡ ಸಮ್ಮುಗ್ಧ ಆಗಿಬಿಡ್ತವೆ. ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬಾರದು ಅಂತನ್ನುವುದು ಇದಕ್ಕೆ ಯಾವತ್ತೂ ತಿಳಿಯುವುದೇ ಇಲ್ಲ. ಏತದ್ವಂದ್ವ ಸಮಾಯುಕ್ತಂ ಕಾಲಚಕ್ರಂ ಅಚೇತನಂ ವಿಸೃಜೇತ್ ಸಂಕ್ಷಿಪೇತ್ಯಾಪಿ ಬೋಧಯೇತ್ ಸಾಮರಂ ಜಗತ್. ಬೋಧಯನ್ ಸ್ವಾಪಯನ್ ಜಗತ್ ಅಂತನೂ ಕೆಲವು ಕಡೆ ಪಾಠ ಇದೆ. ಎಲ್ಲಾ ದೇವತೆಗಳು ಮೊದಲಾದವರ ಒಂದು ಗುಂಪನ್ನು ಕೂಡ ಇದು ಮುನ್ನಡೆಸ್ತದೆ ಅಂತ ಕೆಲವು ಕಡೆ ಅರ್ಥ ಬರೆದಿದ್ದಾರೆ.
ಬೋಧಯನ್ ಸ್ವಾಪಯನ್ ಜಗತ್ ಅನ್ನೋದಕ್ಕೆ ಈ ಜಗತ್ತಿಗೆ ಅಜ್ಞಾನವನ್ನು ಕೊಡ್ತದೆ, ಮತ್ತೆ ಜ್ಞಾನವನ್ನು ಕೊಡ್ತದೆ ಅಂತ ಇನ್ನು ಕೆಲವು ಕಡೆ ಅರ್ಥ ಬರೆದಿದ್ದಾರೆ. ಅಲ್ಲಿ ಏನಿದೆ ಅನ್ನೋದನ್ನ ಹೇಳಿದ್ದೇನೆ ಅಷ್ಟೇ. ಇದ್ರ ಬಗ್ಗೆ ಹೆಚ್ಚು ನನ್ನ ಮನಸ್ಸನ್ನು ಸೆರೆ ಹಿಡಿದಂತಹ ವಿಷಯ ಏನಲ್ಲ ಇದು. ಅದರಿಂದ ಪಾಠದ ಬಗ್ಗೆ ಹೆಚ್ಚು ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ ಈ ಭಾಗದ ಬಗ್ಗೆ. ದೇಹ ಅನ್ನುವಂತಹ ಈ ಕಾಲಚಕ್ರದ ಒಂದು ಪ್ರವೃತ್ತಿ ಮತ್ತೆ ಏನು ಮಾಡಿದರೆ ಅದು ನಿಲ್ಲುತ್ತದೆ ಅನ್ನುವುದನ್ನೆಲ್ಲ ಮನವರಿಕೆ ಮಾಡಿಕೊಂಡವನಿಗೆ ಯಾವುದೇ ಮೋಹ ಇರೋದಿಲ್ಲ, ಆತ ಮುಕ್ತನಾಗ್ತಾನೆ. ಎಲ್ಲಾ ವಾಸನೆಗಳಿಂದ, ದ್ವಂದ್ವಗಳಿಂದ ಅವನು ದೂರ ಆಗ್ತಾನೆ. ಇನ್ನು ಮುಂದೆ ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸ ಅನ್ನುವಂಥ 4 ಆಶ್ರಮಗಳ ಬಗ್ಗೆ ಹೇಳ್ತೀನಿ ಅಂತ ಆ ಚತುರ್ಮುಖ ಬ್ರಹ್ಮದೇವ ಹೇಳಲಿಕ್ಕೆ ತೊಡಗಿದ್ದಾನೆ. ಎಲ್ಲದಕ್ಕೂ ಕೂಡ ಗೃಹಸ್ಥಾಶ್ರಮ ಅಂತ ಅನ್ನೋದು ಮೂಲ. ಸರ್ವೇ ಗಾರ್ಹಸ್ಥ್ಯ ಮೂಲಕಾಹ. ಇದು ಮಹಾಭಾರತದ ಆದಿಪರ್ವದಲ್ಲೂ ಕೂಡ ಈ ಶ್ಲೋಕ ಬಂದಿದೆ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ ವಿಶೇಷಣೆ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮ ಅಂತ. ಇಡೀ ಮಹಾಭಾರತವನ್ನು ಗೃಹಸ್ಥಾಶ್ರಮಕ್ಕೆ ಹೋಲಿಸಿದ್ದಾರೆ. ಉಳಿದೆಲ್ಲ ಆಶ್ರಮಗಳು ಗೃಹಸ್ಥಾಶ್ರಮವನ್ನು ಹೇಗೆ ಅವಲಂಬಿಸಿಕೊಂಡಿವೆಯೋ ಹಾಗೆ ಮಹಾಭಾರತ ಎಂಬ ಕಾವ್ಯವನ್ನು ಎಲ್ಲ ಕಾವ್ಯಗಳು ಕೂಡ ಅವಲಂಬಿಸಿಕೊಂಡಿವೆ ಅಂತ. ಯಃ ಕಶ್ಚಿದಿಹ ಲೋಕೇಸ್ಮಿನ್ ಆಗಮಃ ಪರಿಕೀರ್ತಿತಃ ತಸ್ಯ ಅಂತಗಮನಂ ಶ್ರೇಯಃ ಕೀರ್ತಿರೇಷ ಸನಾತನೆ. ಆಶ್ರಮಃ ಪರಿಕೀರ್ತಿತಃ ಅಂತ ಕೆಲವು ಕಡೆ ಇದೆ, ಆಗಮಃ ಪರಿಕೀರ್ತಿತಃ ಅಂತ ಇನ್ನು ಕೆಲವು ಕಡೆ ಇದೆ. ಜಗತ್ತಿನಲ್ಲಿ ಏನೇನು ಆಶ್ರಮಗಳಿವೆಯೋ, ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸ ಅಂತ, ಅವು ಎಲ್ಲವನ್ನೂ ಒಂದು ಬಾರಿ ಅನುಭವಿಸಿ ಮುಗಿಸಬೇಕು, ಅದೇ ಶ್ರೇಯಸ್ಕರ ಅಂತ ಕೆಲವು ಕಡೆ ಪಾಠ ಇದೆ. ಕೆಲವು ಕಡೆ ಆಗಮ ಅಂದ್ರೆ ಜ್ಞಾನ. ಏನೇನು ಜ್ಞಾನಗಳಿವೆ ಆ ಜ್ಞಾನಗಳ ಪಾರವನ್ನು, ಇನ್ನೊಂದು ತೀರವನ್ನು ಮನುಷ್ಯ ಮುಟ್ಟಬೇಕು, ತಿಳ್ಕೊಳ್ಬೇಕಾದ್ದೆಲ್ಲವನ್ನು ತಿಳ್ಕೊಳ್ಬೇಕು, ಯಾವುದ್ರ ಬಗ್ಗೆಯೂ ಅನಾದರ ಮಾಡಬಾರದು ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಅದರಲ್ಲಿ ಆಗಮ ಅನ್ನೋ ಪಾಠಕ್ಕಿಂತ ಆಶ್ರಮ ಅನ್ನೋ ಪಾಠವೇ ಹೆಚ್ಚು ಯೋಗ್ಯ. ವೈಷ್ಣವ ಪಾಠದಲ್ಲಿ ಆಶ್ರಮ ಅಂತಾನೆ ಪಾಠ ಇದೆ. ದಕ್ಷಿಣದ ಟಿ.ಆರ್. ಕೃಷ್ಣಾಚಾರ್ಯ ಪಾಠ, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ಎಲ್ಲ ಕಡೆನೂ ಕೂಡ ಆಶ್ರಮ ಅಂತಾನೆ ಇದೆ. ಉತ್ತರ ಭಾರತದ ಪಾಠದಲ್ಲಿ ಮಾತ್ರ ಆಗಮ ಅಂತಿದೆ. ಅದ್ರ ಬದಲು ಆಶ್ರಮ ಅಂತಿದ್ರೆ ಅದೇ ಈಗ ಹೇಳ್ತಾ ಇರುವ ಒಂದು ಪ್ರಸಂಗ ಏನಿದೆ ಅದಕ್ಕೆ ಹೊಂದಿಕೋತದೆ. ಎಲ್ಲ ಆಶ್ರಮಗಳ ಕುರಿತಾದಂತಹ ವರ್ಣನೆ ಇದು. ಸಂಸ್ಕಾರೈ ಸಂಸ್ಕೃತ ಪೂರ್ವಂ. ಮೊದಲು ಹುಟ್ಟಿದಂತಹ ಒಬ್ಬ ಜೀವ ಉಪನಯನ ಮೊದಲಾದ ಸಂಸ್ಕಾರಗಳನ್ನು ಮಾಡ್ಕೋಬೇಕು, ವೇದೋಕ್ತವಾದ ಅಧ್ಯಯನವನ್ನು ಮಾಡಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಗುರುವಿನ ಹತ್ರ ಅಧ್ಯಯನ ಮಾಡಿ ಸಮಾವರ್ತೇತ ತತ್ವವಿತ, ಸಮಾವರ್ತನ ಅನ್ನುವಂಥ ಸಂಸ್ಕಾರವನ್ನ ಮಾಡಿಕೊಂಡು ಮುಂದೆ ವಿವಾಹ ಮಾಡಿಕೊಳ್ಳಬೇಕು ಅಂತ ಕೇಳಿ ಬರ್ತದೆ. ಇವತ್ತು ನಾವೆಲ್ಲ ಉಪನಯನ ಆದ ಕೂಡಲೇ ವಿವಾಹವನ್ನು ಮಾಡ್ಕೋತೀವಿ. ಆ ವಿವಾಹಕ್ಕಿಂತ ಮುಂಚೆ ಮೊದಲು ಸಮಾವರ್ತನ ಅನ್ನುವಂಥ ಒಂದು ಸಂಸ್ಕಾರವೂ ಇದೆ. ಅದಕ್ಕಿಂತ ಮೊದಲು ಮಹಾನಾಮ್ನಿ ವ್ರತ, ಮಹಾವ್ರತ, ಉಪನಿಷದ್ ವ್ರತ, ಗೋದಾನ ಅಂತ ಕೆಲವು ಸಂಸ್ಕಾರಗಳು ಕೂಡ ಕಂಡು ಬರ್ತವೆ. ಉಪನಯನ ಆದ ದಿವಸವೇ ಒಟ್ಟು ಗುರುಕುಲವನ್ನು ಪ್ರವೇಶ ಮಾಡ್ತಾನೆ, ಅಧ್ಯಯನ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಈ ಮಹಾನಾಮ್ನಿ, ಮಹಾವ್ರತ, ಉಪನಿಷತ್ ವ್ರತ ಮೊದಲಾದ ವ್ರತಗಳು ಕಂಡು ಬರ್ತವೆ. ಗುರುಕುಲದಲ್ಲಿ ಓದುವಂಥ ಆ ವಟುವಿಗೆ ಈ 13ನೇ ವಯಸ್ಸಿನಲ್ಲಿ ಅಂತ ಒಂದು ಕಡೆ ಒಂದು ಉಲ್ಲೇಖ ಇದೆ. ಉಪನಯನದಂತೆ ಒಂದು ಸಂಸ್ಕಾರ ಮಾಡಿಸಿ ಸಂವತ್ಸರ ಪರ್ಯಂತ ಮಹಾನಾಮ್ನಿ ವ್ರತಂಚರ ಅಂತ ಗುರು ಅವನಿಗೆ ಆದೇಶ ಕೊಡ್ತಾನಂತೆ. ಶಿಷ್ಯ 1 ವರ್ಷ ಪರ್ಯಂತ ನಿಯಮದಿಂದ ಇರ್ತಾನೆ. ಆಗ ಗುರು ಆದವನು ಅವನಿಗೆ ವಿದಾ ಮಘವನ್, ವಿದಾ ಗಾತು ಮನುಷಂ ಶಿಶು ದಿಶಃ ಇತ್ಯಾದಿ ಕೆಲವು ಮಂತ್ರಗಳನ್ನು ಉಪದೇಶ ಮಾಡ್ತಾನೆ. ಇವೆಲ್ಲ ಮಂತ್ರಗಳನ್ನ ಅಧ್ಯಯನ ಮಾಡಿ ಮುಂದೆ ಸಂಹಿತಾಧ್ಯಯನ, ಬ್ರಾಹ್ಮಣಾಧ್ಯಯನ ಇತ್ಯಾದಿಗಳಲ್ಲಿ ತೊಡಗ್ತಾನೆ ಆ ಶಿಷ್ಯನಾದವನು. ಅದಕ್ಕೆ ಮಹಾನಾಮ್ನಿ ವ್ರತ ಅಂತ ಹೇಳ್ತಾರೆ. ಮುಂದೆ ಮಹಾವ್ರತ ಅಂತ.
ಒಂದು ವರ್ಷದ ಮಹಾನಾಮ್ನಿ ವ್ರತ ಆದಮೇಲೆ ಅಥ ಮಹಾವೃತಂ ಅಂತ ಆರಣ್ಯಕವನ್ನ 3 ಬಾರಿ ಹೇಳಿಸ್ತಾನೆ. ಅದರಲ್ಲಿ ಆರಣ್ಯಕದ ಅಧ್ಯಯನದಲ್ಲಿ ಅಧಿಕಾರ ಈ ಶಿಷ್ಯನಾದವನಿಗೆ. ಇವೆಲ್ಲ ಗುರುಕುಲದಲ್ಲೇ ನಡೆಯುವಂಥವು. ಸಂಹಿತಾಧ್ಯಯನ, ಆಮೇಲೆ ಬ್ರಾಹ್ಮಣಾಧ್ಯಯನ, ಮುಂದೆ ಆರಣ್ಯಕಾಧ್ಯಯನ, ಕೊನೆಗೆ ಉಪನಿಷತ್ತಿನ ಅಧ್ಯಯನ. 15ನೇ ವಯಸ್ಸಿನಲ್ಲಿ ಉಪನಿಷತ್ತಿನ ಉಪದೇಶ ನಡೀತದಂತವನಿಗೆ. 1 ವರ್ಷ ಪರ್ಯಂತ ಆ ಉಪನಿಷತ್ ವೃತ್ತ ಆಚರಣೆ ಮಾಡಿ ಅಥಾತ ಸಂಹಿತಾಯ ಉಪನಿಷತ್ ಅಂತ ಈ ಐತರೆಯ ಉಪನಿಷತ್ತನ್ನ ಗುರುವಾದವನು ಶಿಷ್ಯನಿಗೆ ಬೋಧಿಸ್ತಾನೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತೆಲ್ಲ ಬಂತಲ್ಲ, ಅದಕ್ಕೆ ಏನು ವ್ಯತ್ಯಾಸ, ಅಲ್ಲೆಲ್ಲ ಏನು ಪ್ರತಿಪಾದಿತ ಆಗಿದೆ ಅನ್ನೋದನ್ನ ನಾವು ಒಂದು ಬಾರಿ ನೋಡಬೇಕು. ಛಾಂದೋಗ್ಯ ಉಪನಿಷತ್ತಿನ ಬ್ರಹ್ಮಾಂಡ ಪುರಾಣದ ಕೆಲವು ಮಾತುಗಳನ್ನ ಈ ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ಧರಿಸ್ತಾರೆ. ವಿಷ್ಣುರುಕ್ತಃ ಸರ್ವವೇದೈಃ ಮಂತ್ರೇಷು ತು ವಿಶೇಷತಃ ಆರಣ್ಯಕೆ ವಿಶೇಷೇಣ ನೈವಾನ್ಯಂ ಕಿಂಚಿದುಚ್ಯತೆ ಕರ್ಮಾರ್ಥಂ ಚ ಬ್ರಾಹ್ಮಣಂ ಸ್ಯಾತ್ ಅಮುಖ್ಯಾರ್ಥ ವಿವಕ್ಷಯ ಮುಖ್ಯತೋ ವಿಷ್ಣುರೇವೈಕೋ ಬ್ರಾಹ್ಮಣೇಷ್ವಪಿ ಕಥ್ಯತೆ ಆರಣ್ಯಕೆ ಋತೆ ವಿಷ್ಣುಂ ನೈವಾನ್ಯತ್ ಕಿಂಚಿದುಚ್ಯತೆ ಸೂತ್ರಾತ್ಮಾತೂಚ್ಯತೆ ವಿಷ್ಣೋಃ ತದ್ವಿಶಿಷ್ಟತ್ವ ವಿತ್ತಯೇ ಕುತ್ರಚಿತ್ ತದುಪಾಸ್ತಿಶ್ಚ ತಸ್ಯಾಧ್ಯರ್ಥ ತನುತ್ವತಃ ತಸ್ಮಿನ್ ವಿಷ್ಣೋರುಪಾಸ್ತ್ಯರ್ಥಂ ನಾಣ್ಯತಾ ಕಿಂಚಿದುಚ್ಯತೆ ಅಂತ ಇದಿಷ್ಟು ಬ್ರಹ್ಮಾಂಡ ಪುರಾಣದ ಕೆಲವು ಮಾತು. ಭಗವಂತ ಎಲ್ಲಾ ವೇದಗಳಿಂದ, ಮುಖ್ಯವಾಗಿ ಎಲ್ಲಾ ಮಂತ್ರಗಳಿಂದಲೂ ಕೂಡ ವಿಷ್ಣುವೇ ಪ್ರತಿಪಾದ್ಯ. ಉಪನಿಷತ್ನಲ್ಲಂತೂ ಅವನೇ ಪ್ರತಿಪಾದ್ಯನಾಗಿದ್ದಾನೆ. ಬೇರೆ ಯಾವ ವಿಷಯನೂ ಪ್ರತಿಪಾದ್ಯ ಆಗಿಲ್ಲ. ಈಗ ನಾವು ಬ್ರಾಹ್ಮಣ ಅಂತ ನೋಡಿದ್ವಲ್ಲ, ಆ ಬ್ರಾಹ್ಮಣ ಅನ್ನುವಂಥ ವೇದ ಭಾಗ ಮಾತ್ರ ಕೆಲವು ಕರ್ಮಗಳ ಪ್ರಕ್ರಿಯೆಯನ್ನು ಹೇಳ್ತದೆ. ಕರ್ಮಗಳನ್ನು ಹೇಳುವಾಗ ಅಲ್ಲಿಯೂ ಕೂಡ ಮುಖ್ಯವಾಗಿ ಅದು ಹೇಳುವುದು ಭಗವಂತನನ್ನೇ. ಶಬ್ದಗಳಿಗೆ ಮುಖ್ಯ ವೃತ್ತಿ ಮತ್ತು ಅಮುಖ್ಯ ವೃತ್ತಿ ಅಂತ 2 ವೃತ್ತಿಗಳಿರ್ತವೆ. ಮುಖ್ಯಾರ್ಥ ಮತ್ತು ಅಮುಖ್ಯಾರ್ಥ ಅಂತ 2 ಇರ್ತವೆ. ಇಲ್ಲಿ ಮುಖ್ಯಾರ್ಥ, ಈ ವೇದಗಳ ಮುಖ್ಯಾರ್ಥ ಯಾವತ್ತೂ ಭಗವಂತನೇ. ಅಮುಖ್ಯವಾಗಿ ಕೆಲವು ಕರ್ಮಗಳನ್ನು ಕೂಡ ಆ ಬ್ರಾಹ್ಮಣಗಳು ಹೇಳ್ತವೆ. ಆದರೆ ಆ ಬ್ರಾಹ್ಮಣಗಳಲ್ಲೂ ಕೂಡ ಒಳಾರ್ಥವನ್ನು ನಾವು ಗಮನಿಸುವುದಾದರೆ ಆವಾಗ ಮುಖ್ಯ ವೃತ್ತಿಯಿಂದ ಬ್ರಾಹ್ಮಣಗಳಲ್ಲಿಯೂ ಕೂಡ ಭಗವಂತನೇ ಪ್ರತಿಪಾದ್ಯ. ಉಪನಿಷತ್ತುಗಳಲ್ಲಿ ವಿಷ್ಣುವನ್ನು ಬಿಟ್ಟು ಬೇರೆ ಯಾವುದೂ ಪ್ರತಿಪಾದ್ಯ ಅಲ್ಲವೇ ಅಲ್ಲ. ಎಲ್ಲಾದರೂ ಕೆಲವು ಕಡೆ ಅಲ್ಲಿ ವಾಯು ಪ್ರತಿಪಾದ್ಯ ಅಂತನ್ನುವಂತಹ ಅಭಿಪ್ರಾಯ ಕಂಡು ಬರಬಹುದು. ಅಲ್ಲಿ ಆ ವಾಯುವಿಗಿಂತ ಹರಿಯೇ ಮುಖ್ಯ ಅಂತನ್ನುವುದನ್ನು ತಿಳಿಸುವ ದೃಷ್ಟಿಯಿಂದ ಆ ವಾಯುವಿನ ಪ್ರಾಧಾನ್ಯವನ್ನು ಕೆಲವು ಬಾರಿ ಹೇಳ್ತಾ ಇರ್ತಾರೆ. ಅಷ್ಟನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಅದಕ್ಕಿರೋದಿಲ್ಲ. ಹೀಗೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ ಅಂತ ಇಷ್ಟು 3 ಮಾತ್ರ ಇಟ್ಕೊಂಡಿದ್ದಾರೆ. ಆರಣ್ಯಕ ಮತ್ತು ಉಪನಿಷತ್ತು ಇವೆರಡನ್ನು ಒಂದೇ ಎಂಬುದಾಗಿ ಆ ಬ್ರಹ್ಮಾಂಡ ಪುರಾಣದಲ್ಲಿ ಪರಿಗಣನೆ ಮಾಡ್ತಾರೆ. ಇವತ್ತಿನ ನಮ್ಮ ಪರಿಗಣನದಲ್ಲಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಹೀಗೆ 4 ತರ ಕಂಡು ಬರ್ತದೆ. ಸಂಹಿತ ಅಂದ್ರೆ ಮಂತ್ರಗಳು, ಬ್ರಾಹ್ಮಣ ಅಂತಂದ್ರೆ ಅವು ಕರ್ಮಗಳನ್ನು ಪ್ರತಿಪಾದನೆ ಮಾಡುವಂಥ ಕೆಲವು ಭಾಗ, ಆರಣ್ಯಕಗಳು ಯಜ್ಞಗಳನ್ನ ಹೇಳುವಂಥ ಕೆಲವು ಭಾಗಗಳು, ಉಪನಿಷತ್ ಎಂಬುದು ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನ ಹೇಳುವಂತಹ ಭಾಗಗಳು ಅಂತ ಹೀಗೆಲ್ಲ ಕಂಡು ಬರ್ತದೆ. ಬ್ರಹ್ಮಾಂಡ ಪುರಾಣದ ದೃಷ್ಟಿಯಿಂದ ಮಂತ್ರ ಅಂತ ಏನು ಹೇಳಿದಾರಲ್ಲ, ಮೊದಲು ವಿಷ್ಣುರುಕ್ತಃ ಸರ್ವವೇದೈಹಿ ಮಂತ್ರೇಷು ತು ವಿಶೇಷತಃ ಅಂತ, ಆ ಮಂತ್ರ ಅಂದ್ರೆ ಸಂಹಿತ. ಮುಂದೆ ಆರಣ್ಯಕ ಅಂದ್ರೆ ಉಪನಿಷತ್ತೇ, ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣವೇ. ಹೀಗೆ ಮಂತ್ರ ಅಂದ್ರೆ ದೇವತೆಗಳನ್ನ ವರ್ಣಿಸುವಂತಹ, ಅನೇಕ ದೇವತೆಗಳನ್ನು ವರ್ಣಿಸುವಂತಹ ಕೆಲವು ವೇದ ಮಂತ್ರಗಳು. ಬ್ರಾಹ್ಮಣ ಅಂದ್ರೆ ಕರ್ಮವನ್ನು ಪ್ರತಿಪಾದನೆ ಮಾಡುವಂತಹ ವಾಕ್ಯ. ಆರಣ್ಯಕ ಮತ್ತು ಉಪನಿಷತ್ತು ಎರಡೂ ಕೂಡ ಹೆಚ್ಚು ಕಡಿಮೆ ಒಂದೇ. ಆ ಎಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧ ವರ್ಣಿತ ಆಗಿದೆಯೋ ಅವನ್ನೇ ಆರಣ್ಯಕ ಎಂಬುದಾಗಿ ಹೇಳ್ತಾರೆ.
ಸ್ಕಂದ ಪುರಾಣದ ಮಾತು ಕೂಡ ಅಲ್ಲೊಂದು ಕೇಳಿ ಬರ್ತದೆ. ಅಭ್ಯಸೇದ್ ಅಧಿಯಜ್ಞಂಚ ಅಧಿದೈವಂ ವಿಶೇಷತಃ ಅಧ್ಯಾತ್ಮಂತು ವಿಶೇಷೇಣ ಯಸ್ಮಾದ್ ವಿಷ್ಣು ತ್ರಿಶೋಧಿತ ಅಂತ. ಅಧಿಯಜ್ಞವನ್ನ ಮತ್ತೆ ಅಧಿದೈವವನ್ನ ಹಾಗೆ ಅಧ್ಯಾತ್ಮವನ್ನ ಈ ಮೂರನ್ನು ಕೂಡ ಅಧ್ಯಯನ ಮಾಡಬೇಕು. ಯಾಕೆಂದ್ರೆ ಎಲ್ಲದರಲ್ಲೂ ಕೂಡ ಭಗವಂತನ ಪ್ರತಿಪಾದನೆ ಇದ್ದೇ ಇದೆ. ಅಲ್ಲಿ ಅಧಿಯಜ್ಞ ಅಂದ್ರೆ ಏನು, ಅಧಿದೈವ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಅದನ್ನ ಈ ಸಲ ತಿಳ್ಕೊಳ್ಬೇಕು. ಯಜ್ಞಾದಿ ಕರ್ಮಗಳನ್ನ ಪ್ರತಿಪಾದನೆ ಮಾಡತಕ್ಕಂಥ ಬ್ರಾಹ್ಮಣ ಏನಿದೆ, ಆ ಬ್ರಾಹ್ಮಣವನ್ನ ಅಧಿಯಜ್ಞ ಅಂತ ಹೇಳ್ತಾರೆ. ಅದನ್ನೂ ಅಧ್ಯಯನ ಮಾಡಬೇಕು. ಅಧಿದೈವ ಅಂದ್ರೆ ದೇವತೆಗಳ, ವಿಷ್ಣುವನ್ನು ಹಿಡಿದು ಅನೇಕ ದೇವತೆಗಳ ಮಹಿಮೆಯನ್ನು ಪ್ರತಿಪಾದನೆ ಮಾಡತಕ್ಕಂಥ ಮಂತ್ರಗಳೇನಿವೆ ಅವುಗಳನ್ನೆಲ್ಲ ಅಧಿದೈವ ಅಂತ ಹೇಳ್ತಾರೆ. ಅದರ ಅಧ್ಯಯನವೂ ಕೂಡ ಬೇಕೇ ಬೇಕು. ಮತ್ತು ಪರಮಾತ್ಮನ ಬಗ್ಗೆನೇ ವಿಶೇಷವಾಗಿ ಹೇಳುವಂತಹ ದಶೋಪನಿಷತ್ತುಗಳು, ಅವೇ ಆರಣ್ಯಕ ಅಂತ ಕರೀತಾರೆ. ಹೀಗೆ ಮುಖ್ಯವಾಗಿ ಮಂತ್ರ, ಬ್ರಾಹ್ಮಣ, ಆರಣ್ಯಕ ಅಂತ ಮೂರೇ ವಿಭಾಗಗಳು. ಮಂತ್ರ ಅಂದ್ರೆ ಅನೇಕ ದೇವತೆಗಳನ್ನು ಹೇಳುವಂಥ ಭಾಗಗಳು, ಬ್ರಾಹ್ಮಣ ಅಂದ್ರೆ ಕರ್ಮ ಪ್ರಕ್ರಿಯೆಯನ್ನು ಹೇಳುವಂಥ ಭಾಗ, ಮತ್ತೆ ಆರಣ್ಯಕ ಅಥವಾ ಉಪನಿಷತ್ತು ಅಂದ್ರೆ ಪರಮಾತ್ಮನ ಶುದ್ಧ ತತ್ವಜ್ಞಾನವನ್ನು ಮಾತ್ರ ಹೇಳುವಂಥ ಭಾಗ. ಇವು ಮೂರೇ ಭಾಗಗಳು. ಇವುಗಳೆಲ್ಲವನ್ನೂ ಕೂಡ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಒಟುವಾದವನ್ನು ಅಧ್ಯಯನ ಮಾಡಬೇಕು ಅಂತ ತಾತ್ಪರ್ಯ. ಹೀಗೆ ಬ್ರಹ್ಮಚಾರಿಯಾಗಿದ್ದಾಗ ಅವನಿಗೆ ಉಪನಯನ ಆದ್ಮೇಲೆ ಅವನಿಗೆ ಬ್ರಹ್ಮಚರ್ಯ ಬರೋದು. ಮಹಾನಾಮ್ನಿ ವ್ರತ ಅದು ಆರಣ್ಯಕದ ಅಧ್ಯಯನಕ್ಕೆ, ಮಹಾವ್ರತ ಈ ಮಹಾನಾಮ್ನಿ ವ್ರತ ಅನ್ನೋದು ಬ್ರಾಹ್ಮಣದ ಅಧ್ಯಯನಕ್ಕೆ, ಮಹಾವ್ರತ ಅನ್ನೋದು ಆರಣ್ಯಕದ ಅಧ್ಯಯನಕ್ಕೆ, ಉಪನಿಷತ್ ವ್ರತ ಅನ್ನೋದು ಉಪನಿಷತ್ತಿನ ಅಧ್ಯಯನಕ್ಕೆ. ಇದಾದ್ಮೇಲೆ 16ನೇ ವಯಸ್ಸಿನಲ್ಲಿ ಅವನಿಗೆ ಗೋದಾನ ಅನ್ನುವಂಥ ಸಂಸ್ಕಾರವನ್ನ ಮಾಡ್ತಾರೆ. ಈ ಚೌಲ ಮಾಡುವಾಗ ತಲೆ ಕೂದಲು ಹೇಗೆ ಕತ್ತರಿಸ್ತಾರಲ್ಲ, ಹಾಗೆ ಗೋದಾನದಲ್ಲೂ ಕೂಡ ಗಡ್ಡ ಮೀಸೆಗಳನ್ನು ಕತ್ತರಿಸ್ತಾರೆ. ಗೋ ಅಂದ್ರೆ ಕೂದಲು ಅಂತ ಅರ್ಥ, ದಾನ ಅಂದ್ರೆ ಅವಖಂಡನೆ, ಕೂದಲನ್ನು ದಾನ ಮಾಡುವುದಲ್ಲ, ಕತ್ತರಿಸುವುದು ಅಂತ ಅರ್ಥ. ಕೇಶಾಂತ ಅಂತನೂ ಈ ಸಂಸ್ಕಾರಕ್ಕೆ ಹೇಳ್ತಾರೆ. ಈ ಗೋದಾನ ಸಂಸ್ಕಾರ ಆದ್ಮೇಲೆ ಕೊನೆಗೆ ಅವನು ಆ ಗುರುಗಳಿಗೆ ದಕ್ಷಿಣಾ ರೂಪವಾಗಿ ಒಂದು ಎತ್ತು ಮತ್ತು ಹಸುವನ್ನ ತಂದು ಕೊಡಬೇಕಂತ. ಹೀಗೆ ಗೋದಾನ ಕೊಡುವುದರಿಂದಲೂ ಇದಕ್ಕೆ ಗೋದಾನ ಅಂತ ಹೇಳ್ತಾರೆ. ಅದು ಒಂದು ಅಭಿಪ್ರಾಯ ಇಲ್ಲಿದೆ. ಇದಾದ್ಮೇಲೆ ಸಮಾವರ್ತೇತ ತತ್ವವಿತ ಅಂತ ಇಲ್ಲಿ ಬಂತಲ್ಲ, ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಸಮಾವರ್ತನ ಅಂದ್ರೆ ಹಿಂತಿರುಗುವುದು ಅಂತ ಅರ್ಥ. ಗುರುಕುಲ ವಿದ್ಯಾಭ್ಯಾಸವನ್ನು ಮುಗಿಸಿ, ಗುರುಕುಲ ವಾಸವನ್ನು ಮುಗಿಸಿ ಮನೆಗೆ ಬರೋದು. ಹಲವು ವರ್ಷಗಳ ತನಕ ಆ ಗುರುಗಳ ಹತ್ರನೇ ಇರ್ತಿರ್ತಾನೆ. ಅವನಿಗೆ ಒಮ್ಮೆಲೆ ಸಂಸಾರದಲ್ಲಿ ಅಷ್ಟೇನು ಆಸಕ್ತಿ ಬರ್ಲಿಕ್ಕಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ನಮ್ಮಂಥವರಿಗೂ ಈ ತರ ಆಗ್ತಿರ್ತದೆ. ಲೌಕಿಕ ಶಿಕ್ಷಣವನ್ನ ಓದಿದವರಿಗೆ ಆಗ್ತದೋ ಇಲ್ಲೋ, ಸ್ವಲ್ಪ ಅಧ್ಯಾತ್ಮದ ಶಿಕ್ಷಣವನ್ನು ಪಡ್ಕೊಂಡಂಥವ್ರು, ಗುರುಕುಲದ ವಿದ್ಯಾಭ್ಯಾಸವನ್ನು ಮಾಡಿದವರಿಗೆ ಈ ಸಂಸಾರದ ಗೊಡವೇ ಬೇಡ ಅಂತ ಅನಿಸುವುದಿದೆ. ಆದ್ರಿಂದ ಅವನು ಎಲ್ಲಾದ್ರೂ ಕಾಶಿ ಅಂತ ಪುಣ್ಯಕ್ಷೇತ್ರಗಳಿಗೆಲ್ಲ ಹೊರಟು ಹೋಗುವಂತ ಸಾಧ್ಯತೆ ಇರ್ತದಂತೆ. ಆಗ ಗುರು ಹಿರಿಯರು ಅವನಿಗೆ ಉಪದೇಶ ಕೊಡ್ತಾರೆ, ಮದುವೆ ಮಾಡಿಕೊ ಅಂತ ಹೇಳ್ತಾರೆ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸಿಹಿ ಅಂತ ತೈತರೀಯ ಉಪನಿಷತ್ತು ಕೂಡ ಹೇಳ್ತದೆ. ಆಚಾರ್ಯನಿಗೆ ಗುರುದಕ್ಷಿಣೆ ಕೊಡು, ಪ್ರಜಾತಂತು ಸಂತಾನದ ಎಳೆಯನ್ನ ಕತ್ತರಿಸ್ಕೋ ಹೋಗಬೇಡ, ಮುಂದುವರಿಸು ಸಂತಾನವನ್ನ ಅಂತ ಹೇಳ್ತಾನೆ. ಅಲ್ಲಿ ಪ್ರಜಾ ಅಂದ್ರೆ ತನ್ನ ಹೆಂಡತಿಯಿಂದ ಹುಟ್ಟಿದಂತ ಮಕ್ಕಳು, ಇನ್ನೊಂದು ತನ್ನ ಬೌದ್ಧಿಕ ಸಂತಾನ, ತನ್ನ ಔರಸ ಸಂತಾನ, ಒಂದು ಬೌದ್ಧಿಕ ಸಂತಾನವಾದಂತಹ ಶಿಷ್ಯರು, ಅವರ ಪರಂಪರೆಯನ್ನು ಮುಂದುವರಿಸುವಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತು ಕೂಡ ಆ ಸಮಾವರ್ತನೆ ಏನು ನಡೀತದಲ್ಲ, ಅಲ್ಲಿ ಕಾಶಿ ಯಾತ್ರೆ ನಡೀತದೆ. ಆ ಒಂದು ಹಳೆ ಪಳೆಯುಳಿಕೆ ಅಂತ ಅದೇನೋ ಕಾಣಿಸ್ತದೆ. ಕಾಶಿ ಯಾತ್ರೆಗೆ ಹೊರಟಿರ್ತಾನೆ. ಆಗ ಯಾರೋ ಒಬ್ರು ಬಂದು ಕಾಶಿ ಯಾತ್ರೆಗೆ ಹೋಗಬೇಡ ಅಂತ ಹೇಳ್ತಾರೆ, ನಾನು ಹೆಣ್ಣು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಅವನು ಮರಳಿ ಈ ಸಾಂಸಾರಿಕ ಜೀವನವನ್ನು ಪ್ರವೇಶ ಮಾಡ್ತಾನೆ. ಈ ಸಮಾವರ್ತನೆಗೆ ಇವತ್ತು ಸೋಡು ಮುಂಜಿವೆ ಅಂತಂತಾರೆ ಕೆಲವರು. ಹಾಗೂ ಒಂದು ಶಬ್ದ ಪ್ರಯೋಗ ಮಾಡೋದಿದೆ. ಮುಂಜಿವೆ ಅಂದ್ರೆ ಉಪನಯನ. ಉಪನೀತನಾಗಿ ಗುರುಕುಲವಾಸ ಮಾಡ್ತಾ ಇದ್ದ, ಅದನ್ನ ಸೋಡು ಮಾಡುವುದು ಅಂದ್ರೆ ಬಿಡುವುದು,
ಛೋಡ್ ಅಂತ ಅನ್ನೋದು ಬಿಡುವುದು ಹಿಂದಿಯಲ್ಲಿ ನಮ್ಗೆ ಗೊತ್ತಿದೆ. ಹಾಗೆ ಸೋಡ್ ಮುಂಜುವೆ ಅಂದ್ರೆ ಉಪನಯನ ವಾಸ, ಗುರುಕುಲ ವಾಸ, ಬ್ರಹ್ಮಚರ್ಯ ಅದನ್ನು ಬಿಡುವುದು, ಬಿಟ್ಟು ಇವನು ಗೃಹಸ್ಥಾಶ್ರಮದ ಕಡೆಗೆ ವಾಲುವುದು. ಈ ಸಮಾವರ್ತನದಲ್ಲಿ ಅದನ್ನೆಲ್ಲ ಸಮಾವರ್ತನವನ್ನು ಗುರುವೇ ಮಾಡಿಸ್ಬೇಕಂತೆ. ಈಗ ಮದುವೆಕ್ಕಿಂತ ಮುಂಚೆ ಆ ಪುರೋಹಿತರೇ ಮಾಡಿಸ್ತಾರೆ, ಏನೇನೋ ಆಗ್ತದೆ. ಹೋಮ ಆದ ನಂತರ ಗುರು ಶಿಷ್ಯನಿಗೆ ಕಲಶೋದಕದಿಂದ ಸ್ನಾನ ಮಾಡಿಸ್ತಾನೆ. ಅಲ್ಲಿ ಸಮಾವರ್ತನ ಅಂತ ಕೇಳಿ ಬರ್ತದೆ. ಆ ಸ್ನಾನ ಮಾಡ್ತಾನಲ್ಲ, ಆದ್ರಿಂದ ಇದಕ್ಕೆ ಸ್ನಾನ ಮಾಡಿದ್ದ ಮೇಲೆ ಆ ಸಮಾವರ್ತನೆ ಮಾಡಿಸಿಕೊಂಡಂತ ಒಟುವಿಗೆ ಸ್ನಾತಕ ಅಂತ ಕರೀತಾರೆ. ಸ್ನಾತಕ ಅಂದ್ರೆ ಬ್ರಹ್ಮಚರ್ಯ ಆಶ್ರಮದಿಂದ ಹೊರಗೆ ಬಂದಿದ್ದಾನೆ ಅಂತ ಅರ್ಥ. ಇವತ್ತು ಕೂಡ ನಾವು ಕನ್ನಡದಲ್ಲಿ ಸ್ನಾತಕ ಪದವಿ, ಆಮೇಲೆ ಸ್ನಾತಕೋತ್ತರ ಪದವಿ ಅಂತ ಹೀಗೆಲ್ಲ ಕೇಳ್ತಿರ್ತೇವೆ. ಸ್ನಾತಕ ಪದವಿ ಅಂದ್ರೆ ಪದವಿ, ಶಾಲಾ ಕಾಲೇಜುಗಳಲ್ಲಿ ಪದವಿಯನ್ನು ಸ್ವೀಕಾರ ಮಾಡಿ ಬರುವುದು ಅಂತ ಅರ್ಥ. ಸ್ನಾತಕೋತ್ತರ ಪದವಿ ಅಂದ್ರೆ ಮುಂದೆ ಮಾಸ್ಟರ್ ಡಿಗ್ರಿಯನ್ನು ಪಡೆಯೋದು, ಅದಕ್ಕೆ ಸ್ನಾತಕೋತ್ತರ ಪದವಿ ಅಂತ ಕರೀತಾರೆ. ಸ್ನಾತಕ ಅಂದ್ರೆ ಸಮಾವರ್ತನ ಸಂಸ್ಕಾರವನ್ನು ಮಾಡಿಸ್ಕೊಂಡವನು. ಇವತ್ತಿನ ವ್ಯವಹಾರದಲ್ಲಿ ಸ್ನಾತಕ ಅಂದ್ರೆ ಸಮಾವರ್ತನವನ್ನು ಮಾಡಿಸ್ಕೊಂಡವನು ಅಂತ ಅಲ್ಲದೆ ಹೋದ್ರೂ ಕೂಡ ಒಂದು ಪದವಿಯನ್ನು ಪಡೆದು ಶಿಕ್ಷಣವನ್ನು ಒಂದು ಹಂತದಲ್ಲಿ ಮುಗಿಸಿದವನು ಅಂತ ಆಗ್ತದೆ. ಗುರುಕುಲ ವಾಸದಲ್ಲಿ ಇದ್ದು ಬಿಟ್ಟಿದ್ದ, ಮನೆಗೆ ಬರ್ತಾನೆ ಇರಲಿಲ್ಲ ಅವನು. ಆಗ ಮನೆಯಲ್ಲಿ ಏನು ಯಾರು ಹುಟ್ಟಿದ್ರು ಸತ್ತರು ಇತ್ಯಾದಿ ಗಂಭೀರ ಮೈಲಿಗೆಗಳು ಅವನಿಗೆ ಇರ್ತಿರ್ಲಿಲ್ಲ. ಆದರೆ ಮರಳಿ ಮನೆಗೆ ಬಂದಾಗ ಆ ಹಿಂದಿನ ಜಾತಾಶೌಚ, ಮೃತಾಶೌಚ ಇತ್ಯಾದಿಗಳ ಪರಿಹಾರಕ್ಕಾಗಿ 3 ದಿನಗಳ ಅಥವಾ 1 ದಿವಸದ ಅಶೌಚವನ್ನು ಆಚರಣೆ ಮಾಡ್ತಾನೆ. ಮುಂದೆ ಅವನು ವಿವಾಹ ಮಾಡಿಕೊಳ್ತಾನೆ. ಹೀಗೆ ಷೋಡಶ ಸಂಸ್ಕಾರಗಳಲ್ಲಿ ಇವು ಕೆಲವು. ಜಾತವು ಗುಣವಿಶಿಷ್ಟಾಯಾಮ್ ಸಮಾವರ್ತೇತ ತತ್ವವಿತ. ಮುಂದೆ ಪತ್ನಿಯಲ್ಲಿ ಅನುರಾಗದಿಂದ ಅವನು ವಾಸ ಮಾಡಬೇಕು. ಯಾವತ್ತೂ ಸತ್ಪುರುಷರ ಆಚಾರ ವಿಚಾರವನ್ನೇ ಪಾಲನೆ ಮಾಡಬೇಕು. ಜಿತೇಂದ್ರಿಯನಾಗಿರಬೇಕು. ಮಹಾಯಜ್ಞೈ, ಪಂಚವಿಶ್ಚ ಮಹಾಯಜ್ಞೈ, ಭೂತಯಜ್ಞ, ದೇವಯಜ್ಞ, ಅತಿಥಿ ಯಜ್ಞ ಇತ್ಯಾದಿಗಳೇನಿವೆ, ದೇವತೆಗಳನ್ನ, ಪಿತೃಗಳನ್ನ, ಅತಿಥಿಗಳನ್ನ, ಋಷಿಗಳನ್ನ, ಭೂತಗಳನ್ನ ಶ್ರದ್ಧೆಯಿಂದ ನಿತ್ಯವೂ ಕೂಡ ಆರಾಧಿಸಬೇಕು. ನಿತ್ಯ ದೇವತೆಗಳಿಗೆ ಮೊದಲು ನಿವೇದನೆ ಮಾಡಿ, ಅತಿಥಿಗಳಿಗೆ ಸತ್ಕಾರ ಮಾಡಿ, ಉಳಿದ ಅನ್ನವನ್ನೇ ಭೋಜನ ಮಾಡಬೇಕು. ಯಾವತ್ತೂ ವೇದೋಕ್ತವಾದಂತಹ ಕರ್ಮಗಳನ್ನೇ ಮಾಡ್ತಾ ಇರಬೇಕು, ದಾನ ಮಾಡಬೇಕು. ಅವನಿಗೆ ತುಂಬಾ ಸಂಯಮ ಇರಬೇಕು. ನ ಪಾಣಿಪಾದ ಚಪಲಹ, ಕೈ, ಕಾಲು, ಕಣ್ಣು, ಮಾತು, ಶರೀರ ಇತ್ಯಾದಿಗಳ ಮೂಲಕ ಏನಾದರೂ ಒಂದು ಚಾಪಲ್ಯ, ಅಚಾತುರ್ಯ ನಡೆಯುವುದಾದ್ರಿದ್ರೆ ಅದನ್ನೆಲ್ಲ ಪರಿತ್ಯಾಗ ಮಾಡಬೇಕು. ನಿತ್ಯ ಯಜ್ಞೋಪವೀತ ಉಳ್ಳವನಾಗಿರಬೇಕು. ಶುಕ್ಲವಾಸಾಹ, ಸ್ವಚ್ಛವಾದ ವಸ್ತ್ರವನ್ನು ಉಟ್ಟಿರಬೇಕು. ವೃತಗಳ ಅನುಷ್ಠಾನಗಳನ್ನು, ಶೌಚ, ಸಂತೋಷ, ತೃಪ್ತಿ ಇತ್ಯಾದಿಗಳನ್ನು ಪಾಲನೆ ಮಾಡಬೇಕು. ಸಜ್ಜನರ ಸಹವಾಸ ಇರಬೇಕು. ಜಿತು ಶಿಷ್ಣೋದರ, ಉಪಸ್ಥ ಇಂದ್ರಿಯವನ್ನ ಮತ್ತೆ ಉದರವನ್ನ ಆಸಕ್ತಿಯನ್ನು ಗೆಲ್ಲಬೇಕು. ಹೊಟ್ಟೆ ಬಾಕತನ, ಮಿತಿಮೀರಿದ ಲೈಂಗಿಕ ಆಸಕ್ತಿ ಇದೆಲ್ಲ ಸಲ್ಲದು. ಅವನ ಹತ್ರ ಒಂದು ಯಾವತ್ತು ಬಿದಿರಿನ ದಂಡ ಇರಬೇಕಂತ, ಹೊರಗಿನ ಪ್ರಯಾಣದ ಸಂದರ್ಭದಲ್ಲಿ ಅವನಿಗೆ ಇರಬೇಕು ಅದು ಅಂತ ಹೇಳ್ತಾರೆ. ವರ್ಷಾತ್ ತಪಾದಿಷು ಛತ್ರಿ ದಂಡೀರಾತ್ ರಟವೀಶು ಚ ಅಂತ ಪುರಾಣದಲ್ಲಿ ಕೂಡ ಬಂದಿದೆ. ಬಿಸಿಲು ಮಳೆಗಳಲ್ಲಿ ಅವನಿಗೆ ಯಾವತ್ತೂ ಛತ್ರಿ ಇರಬೇಕು. ದಂಡಿ, ಕೈಯಲ್ಲಿ ಒಂದು ದಂಡ ಇರಬೇಕು. ಯಾಕೆಂದ್ರೆ ರಾತ್ರಿ ಕಾಲ ಮತ್ತು ಅರಣ್ಯದಲ್ಲಿ ಸಂಚಾರ ಮಾಡುವಂತ ಪ್ರಸಂಗ ಇರ್ತದೆ. ಆದ್ರಿಂದ ಆ ದಂಡ ಒಂದು ಇರಬೇಕು. ಸೋದಕಂಚ ಕಮಂಡಲಂ, ಬ್ರಾಹ್ಮಣ ಹತ್ರ ಯಾವತ್ತೂ ನೀರಿರಬೇಕು ಅಂತಲೂ ಹೇಳ್ತಾರೆ. ತಾನು ಅಧ್ಯಯನ ಮಾಡುವುದು, ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸುವುದು, ತಾನು ಯಜ್ಞ ಮಾಡುವುದು ಯಜಮಾನನಾಗಿ, ಇನ್ನೊಬ್ಬರಿಗೆ ಪುರೋಹಿತನಾಗಿ ಯಜ್ಞ ಮಾಡಿಸುವುದು, ತಾನು ಇನ್ನೊಬ್ಬರಿಗೆ ದಾನ ಕೊಡುವುದು ಮತ್ತು ಇನ್ನೊಬ್ಬರು ದಾನ ಕೊಟ್ಟದನ್ನು ಸ್ವೀಕಾರ ಮಾಡುವುದು, ಈ 6 ವೃತ್ತಿಗಳನ್ನು ಅವನು ಮಾಡಬೇಕು. ಇಷ್ಟರಲ್ಲಿ ಇನ್ನೊಬ್ಬರಿಗೆ ಪುರೋಹಿತನಾಗಿ ಯಜ್ಞ ಮಾಡಿಸುವುದು, ಮತ್ತೆ ಇನ್ನೊಬ್ಬರಿಗೆ ಗುರುವಾಗಿ ಅಧ್ಯಯನ, ಪಾಠ ಪ್ರವಚನಾದಿಗಳನ್ನು ಹೇಳುವುದು, ಮತ್ತೆ ಇನ್ನೊಬ್ಬರ ಕಡೆಯಿಂದ ದಾನವನ್ನು ಸ್ವೀಕಾರ ಮಾಡುವುದು. ಶುದ್ಧಾಚಾಪಿ ಪ್ರತಿಗ್ರಹ, ಅಯೋಗ್ಯರಿಂದೆಲ್ಲ ದಾನ ಸ್ವೀಕಾರ ಮಾಡುವುದಲ್ಲ, ಯೋಗ್ಯರಿಂದ ದಾನ ಸ್ವೀಕಾರ ಮಾಡಬೇಕು.
ಇವೆಲ್ಲ ಮನುಷ್ಯನ ಜೀವನಕ್ಕೆ ಸಾಧನ. ಹಾಗ ಅವನು ಬದುಕಬೇಕು. ಮತ್ತೆ ಉಳಿದಂತೆ ತಾನು ಇನ್ನೊಬ್ಬರಿಗೆ ದಾನ ಮಾಡುವುದು, ತಾನು ಅಧ್ಯಯನ ಮಾಡುವುದು, ತನ್ನ ಯಜ್ಞ ಮಾಡುವುದು, ಅವುಗಳು ಧರ್ಮ ಕಾರ್ಯ. ಅವುಗಳಿಂದ ಅವನಿಗೆ ದುಡ್ಡು ಬರದೇ ಇರಬಹುದು. ಆದರೆ ಇನ್ನೊಬ್ಬರಿಗೆ ಪೌರೋಹಿತ್ಯ ಮಾಡಿಸಿ, ಇನ್ನೊಬ್ಬರಿಗೆ ಪಾಠ ಪ್ರವಚನಾದಿಗಳನ್ನು ಮಾಡಿ ದಾನ ಸ್ವೀಕಾರ ಮಾಡಿದ್ರೆ ಅವನಿಗೆ ಧನ ಸಂಪತ್ತು ಹುಟ್ಟುತ್ತದೆ. ಅವನು ಈ 3 ಕರ್ಮಗಳಲ್ಲಿ ತಾನು ಮಾಡುವ ಅಧ್ಯಯನ, ತಾನು ಮಾಡುವ ದಾನ ಮತ್ತು ಯಜ್ಞ, ಇದರಲ್ಲಿ ಯಾವತ್ತೂ ಎಚ್ಚರ ತಪ್ಪಬಾರದು. ಎಲ್ಲರಲ್ಲೂ ಕೂಡ ಮೈತ್ರಿ ಭಾವ ಇರಬೇಕು ಅವನಿಗೆ. ದಾನೋ ಮೈತ್ರ. ಜಗತ್ತಿನ ಪ್ರತಿಯೊಂದು ಜನಜಾತಿ ವರ್ಗದ ಬಗ್ಗೆಯೂ ಕೂಡ ಅವನಿಗೊಂದು ಕರುಣೆ ಮತ್ತೆ ಸುಹೃದ್ ಭಾವ ಇರಬೇಕು. ಎಲ್ಲಾ ಪ್ರಾಣಿಗಳ ವಿಷಯದಲ್ಲಿಯೂ ಸರ್ವಭೂತ ಸಮನಾಗಿರಬೇಕು. ಎಲ್ಲಾ ಪ್ರಾಣಿಗಳ ಬಗ್ಗೆನೂ ಅವನಿಗೆ ಮೈತ್ರಿ ಇರಬೇಕು. ಹೀಗೆ ಮಾಡ್ತಾ ಇದ್ರೆ ಅವನು ಸದ್ಗತಿಯನ್ನು ಪಡಿತಾನೆ. ಜಯತ್ ಸ್ವರ್ಗಂ ಗೃಹಸ್ಥ ಸಂಶಿತವೃತಃ ಅಂತ ಅಲ್ಲಿಗೆ ಈ ಪ್ರಸ್ತುತವಾದಂತಹ ಅಧ್ಯಾಯ ಪ್ರಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 48ನೇ ಅಧ್ಯಾಯ. 46ನೇ ಅಧ್ಯಾಯ ವೈಷ್ಣವ ಪಾಠ ಮತ್ತು ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ, ಮತ್ತೆ 45ನೇ ಪಾಠ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ. ಇವೆಲ್ಲವೂ ಇಲ್ಲಿ ಸಮಾಪ್ತಿಯನ್ನು ಕಂಡಿವೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.